ದಿಸ್ ಇಸ್ ಆಲ್ ಮೈ ಸ್ಕಿನ್ ಕೇರ್. ಓಕೆನಾ? ಸೊ ಇದು ಕೆಫೀನ್ ಸಿರಮ್ ನಾಟ್ ಇನ್ ದ ನೈಟ್, ಅದ್ಯಾವುದೂ ಇಲ್ಲ. ಐ ವಿಲ್ ಟೀಚ್ ಅ ಪಾರ್ಟಿ ಮೇಕಪ್, ಐ ವಿಲ್ ಟೀಚ್ ಅ ಫಂಕ್ಷನ್, ಡೇ ಟೈಮ್ ಟ್ರೆಡಿಷ್ನಲ್ ಫಂಕ್ಷನ್ ಮೇಕಪ್ ಹೇಳ್ಕೊಡ್ತೀನಿ. ಆ್ಯಂಡ್ ರೆಗ್ಯುಲರ್ ಆಚೆ ಹೋಗೋದಕ್ಕೆ ನಾಟ್ ಜಸ್ಟ್ ವಾಟ್ ಐ ಸೆಡ್, ಅದು ಬಿಟ್ಟು ಕ್ಯಾಶುವಲ್ ಲುಕ್ ಒಂದು, ಪಾರ್ಟಿ ಲುಕ್ ಒಂದು, 3 ಲುಕ್ಸಲ್ಲಿ ಐ ವಿಲ್ ಟೀಚ್. ಆ್ಯಂಡ್ ಇನ್ನೂ ಒಂದು ಏನು ಅಂದರೆ, ಸೊ ಕಿಚನ್ ಸ್ಟೋರೀಸ್ ಕೇಳಿದ್ದಾಯ್ತು ಚೈತ್ರ ಅವರೇ. ನೆಕ್ಸ್ಟ್ ಯಾವ ಪಾರ್ಟ್ ನೋಡ್ಬೇಕು ನೀವು? ಯು ವಾಂಟ್ ಟು ಸೀ ಮೈ ರೂಮ್? Yes, of course. ಸೊ ಬನ್ನಿ, ದಿಸ್ ಇಸ್ ಮೈ ಬೆಡ್ರೂಮ್. ಓಕೆ. ಇದು ಆ್ಯಕ್ಚುಲಿ ನನ್ನ ಫ್ರೆಂಡ್ ಮಾಡಿರೋ ಡೈಮಂಡ್ ಪೇಂಟಿಂಗ್, ನನ್ನ ಫೋಟೋದು. ಆ್ಯಂಡ್ ನಾನು ನನ್ನ ಮಗಳು ಸ್ವಲ್ಪ ವಿ ಆರ್ ಆಲ್ ಟು ಮಚ್ ಇಂಟು ಫೇರಿ ಲೈಟ್ಸ್ ಎಲ್ಲ. ಸೊ ಸ್ಟಾರ್ ಲೈಟ್ಸು, ಬೆಡ್ ಸುತ್ತ ಲೈಟ್ಸು ಸುಮ್ಮನೆ ಸ್ಟಿಕ್ ಮಾಡ್ಕೊಂಡಿರ್ತೀನಿ. ಹಂಗೆ. ಸೊ ದಟ್ಸ್ ಹೌ ಇಟ್ ಇಸ್. ಸೊ ದಿಸ್ ಇಸ್ ಮೈ ಮೇಕಪ್ ಸ್ಟಫ್. ಐ ಟೋಲ್ಡ್ ಯು ಅಲ್ವಾ, ಐ ಆಮ್ ಅ ಮೇಕಪ್ ಆರ್ಟಿಸ್ಟ್ ಆಸ್ ವೆಲ್. ನಾನು ಸೆಲ್ಫ್ ಮೇಕಪ್ ಕ್ಲಾಸಸ್ಸು ತಗೋತೀನಿ. ಯಾರಾದ್ರೂ ಬೇಕು ಅಂತ ಹೇಳಿದ್ರೆ 3 days ಸೆಲ್ಫ್ ಮೇಕಪ್ ಕ್ಲಾಸ್ ತಗೋತೀನಿ, 3 or 2 days ಅಲ್ಲಿ. ಸೊ ದಿಸ್ ಇಸ್ ಮೈ ಬ್ರಷ್ ಕಲೆಕ್ಷನ್. ಆ್ಯಂಡ್ ಒಬ್ಬ ಮೇಕಪ್ ಆರ್ಟಿಸ್ಟ್ಗೆ ವೆರಿ ಇಂಪಾರ್ಟೆಂಟ್ ಅಂದರೆ ಬ್ರಷಸ್ ಆ್ಯಂಡ್ ಸ್ಪಾಂಜ್. ಇದೇ ನಿಮ್ಮ ಆಯುಧಗಳು ಅಂತೀರಾ? ಆಯುಧಗಳು. ಸೊ ಆಯುಧ ಪೂಜೆ ದಿನ ಇದನ್ನೇ ನಾವು ಪೂಜೆ ಮಾಡಬೇಕು. ಸೊ ಆಯುಧ ಪೂಜೆ ದಿನ ಚೈತ್ರ ಅವ್ರದ್ದು. ಸೊ these are all my makeup stuff, my eye shadows, my powders and highlighters, ಇದು ಪೆನ್ಸಿಲ್ಸ್, ಇದು ಫೌಂಡೇಶನ್, ಇದು. ಸೊ ಆಲ್ ದೋಸ್ ಥಿಂಗ್ಸ್. ಇದೆಲ್ಲದ್ರ ಮಧ್ಯದಲ್ಲಿ ಐ ಥಿಂಕ್ ಐ ಹ್ಯಾವ್ ಟು ಟೆಲ್ ಯು ಸಮಥಿಂಗ್. ನನಗೆ ತುಂಬ ಜನ ಇವನ್ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡೋ ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನಲ್ಲೂ ಕೇಳ್ತಾರೆ, ಮ್ಯಾಮ್ ನಿಮ್ಮ ಸ್ಕಿನ್ ಕೇರ್ ಟಿಪ್ಸ್ ಹೇಳಿ ಅಂತ. ಸೊ ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ, I'll show it here only. This is all my skincare. ಓಕೆನಾ? ಸೊ ಇದು ಕ್ಲೇರ್ಸ್ ವಿಟಮಿನ್ ಸಿ ಸೀರಮ್. ಸೊ ಇದು ಏನು ಅಂದರೆ, ಮುಖ ತೊಳ್ಕೊಂಡು ಏನೂ ಹಚ್ಕೊಳ್ದಿರ ಬೆಳಗ್ಗೆ ಓನ್ಲಿ ಡೇ ಟೈಮ್ ಯೂಸ್ ಮಾಡಬೇಕು. ಸೊ ಐ ಯೂಸ್ 4 drops ಆಫ್ ದಿಸ್ ಆನ್ ಮೈ ಫೇಸ್. ಅದಾದ್ಮೇಲೆ ಇದು ಏನಕ್ಕೆ ಯೂಸ್ ಆಗತ್ತೆ ಈ ಸಿರಮ್? ಇದು ದಿಸ್ ಬೇಸ್ ಡ್ರೈ ಇರೋ ಸ್ಕಿನ್ ಅನ್ನ ಮಾಯಿಸ್ಟ್ ಮಾಡುತ್ತಾ ಹೇಗೆ? ಇಲ್ಲ, ವಿಟಮಿನ್ ಸಿ ಸಿರಮ್ ಇಸ್ ಬೇಸಿಕಲಿ ಫಾರ್ ಅಡ್ವಾಂಟೇಜ್. ಇಟ್ ಬ್ರೈಟನ್ಸ್ ಯೋರ್ ಸ್ಕಿನ್, ಈವನ್ ಟೋನ್ ಮಾಡುತ್ತೆ ಸ್ಕಿನ್ ನ. ಸೊ ಫಾರ್ ದ್ಯಾಟ್ ಇಟ್ ಇಸ್. ಅಂಡ್ ದಿಸ್ ಇಸ್ ಮೈ ಸ್ಕಿನ್ ಕೇರ್ ಫಾರ್ ದ ಲಾಸ್ಟ್ 5 years. ಓಕೆ. ಸೊ ನಿಮ್ಮ ಸುಕೋಮಲ ತ್ವಚೆಯ ರಹಸ್ಯ ಗುಡ್ ಡಯಟ್ and then plus and water plus this all these what I say. Okay, ಇದಾದ್ಮೇಲೆ ಇದು ಆರ್ಡಿನರಿ, ಇದು ಕೆಫೀನ್ ಸೊಲ್ಯೂಷನ್ ಅಂತ ಯೂಸ್ ಮಾಡ್ತೀನಿ. ಸೊ ಬೆಳಗ್ಗೆ ಹೊತ್ತು ಬಿಫೋರ್ ಮೇಕಪ್ ಆಗಲಿ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಇಲ್ಲಿ ಸ್ವಲ್ಪ ಪಫಿನೆಸ್ ಇರುತ್ತೆ. ಸೊ ಆ ಪಫಿನೆಸ್ನ ಇದು ಕಮ್ಮಿ ಮಾಡುತ್ತೆ. ಜಸ್ಟ್ 2 drops ಆನ್ 2 fingers and just apply it under your eyes. ಸೊ ಅದು ಮಾಡಿದ್ರೆ ಆ ಪಫಿನೆಸ್ ತುಂಬ ಕಮ್ಮಿ ಆಗುತ್ತೆ. ಸೊ ಐ ಯೂಸ್ ದಿಸ್, ದ ಆರ್ಡಿನರಿದು ಕೆಫೀನ್ ಸೊಲ್ಯೂಷನ್ನು. ದೆನ್ ಅದಾದಮೇಲೆ ದಿಸ್ ಇಸ್ L'Oreal ಹೈಲುರಾನಿಕ್ ಆ್ಯಸಿಡ್. ಸೊ ಇದು ಇಟ್ ವಿಲ್ ಕೀಪ್ ಯುವರ್ ಸ್ಕಿನ್ ಮೋರ್ ಮಾಯ್ಸ್ಟ್. ಹೈಲುರಾನಿಕ್ ಆ್ಯಸಿಡ್ ಇವಾಗ ಎಲ್ಲರೂ ತುಂಬ ಜನ ಕೇಳಿರ್ತಾರೆ ಅನಿಸುತ್ತೆ. ಇಟ್ ಈಸ್ ಟು ಮಾಯ್ಶ್ಚರೈಸ್ ಯುವರ್ ಸ್ಕಿನ್, ದ ಡೀಪ್ ಮಾಯ್ಶ್ಚರೈಸಿಂಗ್. ಸೊ ದಿಸ್ ಮಾಯ್ಶ್ಚರೈಸ್ ಯುವರ್ ಸ್ಕಿನ್ ಬೆಟರ್. ಇದಾದಮೇಲೆ ನಾನು ಯೂಸ್ ಮಾಡೋದು ನಯಾಸಿನಮೈಡ್ ಅಂತ. ಸೊ ಏನೇ ಪಿಗ್ಮೆಂಟೇಷನ್ ಇದ್ರೂ ಕಮ್ಮಿ ಮಾಡುತ್ತೆ ಅದು. ಸೊ ಇಟ್ ರೆಡ್ಯೂಸಸ್ ದಿಸ್ ಥಿಂಗ್, ಏನಂತಾರೆ, ಪಿಗ್ಮೆಂಟೇಷನ್ ಮಾರ್ಕ್ಸ್. ಕಲೆಗಳೇನಿದ್ರು ಅಂದರೆ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಒಂದು 15 ದಿನ ಯೂಸ್ ಮಾಡ್ಬಿಟ್ಟು ಹೋಗಿಲ್ಲ ಅನ್ನೋದಲ್ಲ. ಸೊ ಇಫ್ ಯು ಸಿ ದ ಸ್ಕಿನ್, ಇಟ್ ಈಸ್ 5 years ಆಫ್ ದೀಸ್ ಪ್ರಾಡಕ್ಟ್ಸ್. ಸೊ ಹಾಗೆ. ಸೊ ಇದಾದಮೇಲೆ ಐ ಯೂಸ್ ದಿಸ್ ಸೆರಮೈಡ್ ಮಾಯ್ಶ್ಚರೈಸರ್. ಇದಾದಮೇಲೆ ಎನಿ ಸನ್ಸ್ಕ್ರೀನ್ ಆಫ್ ಯೋರ್ ಚಾಯ್ಸ್. ಬಟ್ ವಿಟಮಿನ್ ಸಿ ಹಾಕಿದಾಗ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು.
ಒಂದು ಪ್ರಶ್ನೆ, ಈಗ ಬಿಸಿಲಲ್ಲಿ ಓಡಾಡಲ್ಲ, ಬಹಳಷ್ಟು ಜನ ಎ ಸಿ ಕೆಳಗಡೆ ಕೆಲಸ ಮಾಡ್ತಾರೆ, ಮನೆ ಒಳಗಡೆ ಇರ್ತಾರೆ, ಅವರು ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾ? ಯಾಕೆ? ಯಾಕಂದ್ರೆ ಒನ್ಸ್ ವಿ ಯೂಸ್ ಅ ವಿಟಮಿನ್ ಸಿ, ಇಟ್ ಇಸ್ ದ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್. ಓಕೆ, ನಾವು ಏನೇ ಬಿಸಿಲಲ್ಲಿ ಹೋಗಲ್ಲ ಅಂದ್ರೂ, ನಾವು ಇವಾಗ ಬಾಲ್ಕನಿಗೆ ಹೋದ್ವಿ, ವಾಟ್ ಎವರ್, ದೇರ್ ಇಸ್ ಡೈರೆಕ್ಟ್ ಸನ್ ರೇಸ್ ಆನ್ ಯೋರ್ ಸ್ಕಿನ್. ಸೊ ಯು ನೀಡ್ ಟು ಅಪ್ಲೈ ಸನ್ಸ್ಕ್ರೀನ್. ಬೆಳಗ್ಗೆ ಹೊತ್ತು 6 o'clock ಆದಮೇಲೆ ಯು ಡೋಂಟ್ ನೀಡ್ ಸನ್ಸ್ಕ್ರೀನ್. ಓಕೆ, ಈವನ್ ಮನೆ ಒಳಗಡೆ ಇದ್ರೂ ಬಳಸ್ಬೇಕಾ? ಎಸ್, ಮನೆ ಒಳಗಡೆ ಇದ್ರೂ ಐ ವೇರ್. ಬಹಳಷ್ಟು ಹುಡುಗಿರಿಗೆ ಡೌಟ್ ಇದೆ, ಏನಂದ್ರೆ ಈ ಬಿಸಿಲಲ್ಲಿ ಓಡಾಡ್ಬೇಕಾದ್ರೆ ಅಥವಾ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಸನ್ಸ್ಕ್ರೀನ್ ಬಳಸಬೇಕು ಅಂತ. ಹೊರಗಡೆ ಹೋಗ್ಬೇಕಾದ್ರೂ ಇವಾಗ ಬಾಗ್ಲಿಂದ ಆಚೆ ಹೋಗ್ತೀವಿ, ಸನ್ಸ್ಕ್ರೀನ್ ಹಾಕೋತೀವಿ, ಆ ಥರ ಅಲ್ಲ. 15 minutes ಬಿಫೋರ್ ಯು ಗೋ ಔಟ್ ಆಫ್ ದ ಹೌಸ್ ಸನ್ಸ್ಕ್ರೀನ್ ಹಾಕೋಬೇಕು. ಸೊ ಆಚೆ ಹೋಗ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಂಡು ಸನ್ಸ್ಕ್ರೀನ್ ಹಾಕೋತೀನಿ ಅಂತಲ್ಲ. ಓಕೆ, ನೀವು ಹೇಳಿದ್ ಸರಿ. ಸೂರ್ಯನ ಈ ಬಿಸಿಲಿಗೆ ಹೋಗದಿಲ್ದವರು ಬಳಸಬೇಕಾ ಸನ್ಸ್ಕ್ರೀನ್? ಹೌದು, ಇಟ್ ಈಸ್ ಅ ಬ್ಯಾರಿಯರ್ ಫಾರ್ ಯೋರ್ ಸ್ಕಿನ್ ಬೇಸಿಕಲಿ. ಓಕೆ, ಇಟ್ ಪ್ರೊಟೆಕ್ಟ್ಸ್ ಯೋರ್ ಸ್ಕಿನ್. ಸೊ ಎಲ್ಲರೂ ಬಳಸಲೇಬೇಕು, ಎಲ್ಲರೂ ಬಳಸಿದ್ರೆ ಒಳ್ಳೇದು. ಓಕೆ, ಫೈನ್, ಡೌಟ್ ಕ್ಲಿಯರ್ ಮಾಡಿದ್ರಿ. ನೆಕ್ಸ್ಟ್, ಸೊ ಇದು ದಟ್ ಇಸ್ ಮೈ ಡೇ ರುಟೀನ್. ಐ ಯೂಸ್ ಪಿಕ್ಸಿ ಗ್ಲೋ ಟಾನಿಕ್ ಅಂತ ಇದೊಂದು ಸಿರಮ್ ಹಾಕ್ಬಿಟ್ಟು ಅದ್ರ ಮೇಲೆ ದಿಸ್ ಇಸ್ ಮೈ ಲೆನೇಜ್ದು ವಾಟರ್ ಬ್ಯಾಂಕ್ ಅಂತ. ದಿಸ್ ಇಸ್ ಮೈ ಅಂಡರ್ ಐ ಕ್ರೀಮ್. ಓಕೆ, ಡಾರ್ಕ್ ಸರ್ಕಲ್ಸ್ ಕಾ? Puffiness, dark circles, whatever you can call it. This is my under eye cream for the night. And rest are all the same. Hyaluronic acid, niacinamide. ಅದ್ರ ಜೊತೆ ಸ್ವಲ್ಪ ನನಗೆ ನನ್ನ ವಯಸ್ಸಿಗೆ ತಕ್ಕಂತೆ ಒಂಚೂರು ಮಲ್ಟಿಪೆಪ್ಟೈಡ್ಸ್. ಏನದು, ಏನು ಅಡ್ವಾಂಟೇಜ್? ಇದು ಬೇಸಿಕಲಿ ಇಟ್ ರೆಡ್ಯೂಸಸ್ ರಿಂಕಲ್ಸ್ ಅನ್ನೋ ಥರ ಎಲ್ಲ ಇದೆ. ಮಲ್ಟಿಪೆಪ್ಟೈಡ್ಸ್, ಆಂಟಿ ಏಜಿಂಗ್ ಅಂತೀರಾ? ಆಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಅಂತಾರೆ. ರಿಪೇರ್ಸ್ ಆ್ಯಂಡ್ ಸ್ಮೂದನ್ಸ್ ರಿಂಕಲ್ಸ್, ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಸ್ವಲ್ಪ ಬೇಕೇನೋ ನನಗೆ ಅಂತ ಇದೊಂದು ಎಕ್ಸ್ಟ್ರಾ ಯೂಸ್ ಮಾಡ್ತೀನಿ ರಾತ್ರಿ. ಬಟ್ ಅದರ್ವೈಸ್ ವಿಟಮಿನ್ ಸಿ ನಾಟ್ ಇನ್ ದ ನೈಟ್, ಕೆಫೀನ್ ಸಿರಮ್ ನಾಟ್ ಇನ್ ದ ನೈಟ್, ಅದ್ಯಾವುದೂ ಇಲ್ಲ. ಆ್ಯಂಡ್ ನನ್ನ ಫೇಸ್ ವಾಶ್ ಯಾವುದು ಅಂತ ತುಂಬ ಜನ ಕೇಳ್ತಾರೆ. ದಿಸ್ ಈಸ್ ಮೈ ಫೇಸ್ ವಾಶ್, ಸಿಂಪಲ್ ಫೇಸ್ ವಾಶ್ ಇಟ್ ಈಸ್ ಕಾಲ್ಡ್. ಆ್ಯಂಡ್ ಇಟ್ ಈಸ್ ಏನೂ ಫ್ಯಾನ್ಸಿ ಇಲ್ಲ, ಏನೂ ಇಲ್ಲ. ಇದು ಇಟ್ಸ್ ಅ ವೆರಿ ವೆರಿ ಸಿಂಪಲ್ ಫೇಸ್ ವಾಶ್ ಟು ಟೇಕ್ ಆಫ್. ನಾನು ಮೇಕಪ್ ತೆಗಿಯೋದು ಐದು ವಿತ್ ಕೋಕೋನಟ್ ಆಯಿಲ್ ಆರ್ ಜಾನ್ಸನ್ಸ್ ಬೇಬಿ ಆಯಿಲ್. ಹೌದಾ? ಅದು ತಗೊಂಡು ಯಾವುದೇ ವೈಪ್ಸ್ಲಿ ಅದೇನು ಯೂಸ್ ಮಾಡಿ ಅದಾದ್ಮೇಲೆ ಐ ಟೇಕ್ ಔಟ್ ವೈಪ್ಸಲ್ಲಿ ಐ ವೈಪ್ ಇಟ್ ಆ್ಯಂಡ್ ದೆನ್ ಐ ವಾಶ್ ಇಟ್ ವಿತ್. ಇಷ್ಟು ಕಾಸ್ಮೆಟಿಕ್ಸ್ ಬಗ್ಗೆ ಹೇಳಿದ್ರಿ. ಓಕೆ, ಜಸ್ಟ್ ಸಿಂಪಲ್ ಆಗಿ ಒಂದು 3 to 4 ಲೈನ್ಸ್ ಅಲ್ಲಿ ಹೇಗೆ ಮೇಕಪ್ ಅಂದ್ರೆ ಸಿಂಪಲ್, ಈಗ ಸೆಲೆಬ್ರಿಟಿಗಳಂತ ಅಲ್ಲ, ಒಂದು ಆರ್ಡಿನರಿ ಹುಡುಗಿ ಸಹಿತ, ಆರ್ಡಿನರಿ ಮಹಿಳೆ ಸಹಿತ ಹೇಗೆ ಸಿಂಪಲ್ ಆಗಿ ಮೇಕಪ್ ಮಾಡ್ಕೋಬಹುದು ಅಂತ ಟಿಪ್ಸ್ ಹೇಳ್ತೀರಾ? ಸಿಂಪಲ್ ಆಗಿ ಮೇಕಪ್ ಅಂದರೆ ನಾನು ರೆಗ್ಯುಲರ್ ಆಗಿ ಐ ವಿಲ್ ಟೆಲ್ ಯು, ನಾನು ಫೌಂಡೇಶನ್ ಹಾಕಲ್ಲ ಎವ್ರಿ ಡೇ. ನಾನು ಏನಂತಾರೆ, ಐ ಡೋಂಟ್ ಅಪ್ಲೈ ಮೇಕಪ್ ಆನ್ ಎನ್ ಎವ್ರಿ ಡೇ ಬೇಸಿಸ್. ಮೈ ಓನ್ ಆ್ಯಂಡ್ ಈವನ್ ಮೈ ಲಿಪ್ಸ್ಟಿಕ್, ಇಫ್ ಯು ಹ್ಯಾವ್ ಸೀನ್ ಆನ್ ಇನ್ಸ್ಟಾಗ್ರಾಮ್ ಆರ್ ಆನ್ ಮೈ ಸ್ಟೋರೀಸ್, ಐ ಅಪ್ಲೈ ವೆರಿ ನ್ಯೂಡ್ ಲಿಪ್ಸ್ಟಿಕ್ಸ್. ಸೊ ಸುಮ್ಮನೆ ಆಚೆ ಹೋಗಬೇಕು, ಏನು ಮಾಡ್ಕೋಬೇಕು ಅಂದರೆ ಫಸ್ಟ್ ಥಿಂಗ್ ಐಬ್ರೋಸ್. ವಿ ಹ್ಯಾವ್ ಟು ಗ್ರೂಮ್ ಆರ್ ಐಬ್ರೋಸ್. ನಂದಂತೂ ತುಂಬ ಕೆಟ್ಟದಾಗಿದೆ ಐಬ್ರೋಸು. ಇದೇನು ನೋಡ್ತಾ ಇದ್ದೀರೋ ಇದು ನಾನು ಮಾಡ್ಕೊಂಡಿರೋದು. ಸೊ ಆ್ಯಂಡ್ ತಿದ್ದಿದ್ದೀರಾ? ಹಾಂ, ತಿದ್ದಿ. ಸೊ ಐಬ್ರೋ ಪೆನ್ಸಿಲ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಐಬ್ರೋ ಪೆನ್ಸಿಲಲ್ಲಿ ಐಬ್ರೋಸು. ಆ್ಯಂಡ್ ನಾನು ಐ ಮೇಕ್ ಶ್ಯೂರ್ ಐ ಹ್ಯಾವ್ ಕಲರ್ ಆನ್ ಮೈ ಚೀಕ್ಸ್. ಅಂದರೆ ತುಂಬ ತೊಗೊಂಡು ಡಾರ್ಕ್ ಕಲರ್ ಹಾಗಲ್ಲ, ಯಾವುದಾದ್ರೂ ಆಗಲಿ ಒಂದು ಹೀಗೊಂದು ಚಿಟ್ಕಿ ತೊಗೊಳ್ಳಿ, ಆಯಿತಾ? ನನ್ನ ಹತ್ರ ಬ್ಲಷ್ ಇಲ್ವಾ, ಒಂದು ಲಿಪ್ಸ್ಟಿಕ್ ಆದರೂ ಓಕೆ ತೊಗೊಂಡು ಐ ಜಸ್ಟ್ ಪುಟ್ ಅ ಲಿಟಲ್ ಬಿಟ್ ಆಫ್ ಕಲರ್ ಆನ್ ಮೈ ಚೀಕ್ಸ್. ಐಲ್ ಪುಟ್ ಎನಿ ನ್ಯೂಡ್ ಲಿಪ್ಸ್ಟಿಕ್ ಆ್ಯಂಡ್ ಐ ಮೇಕ್ ಶ್ಯೂರ್ ಐ ಅಪ್ಲೈ ಮಸ್ಕರ. ಓಕೆ, ಹೈಲೈಟ್ ಆಗೋಕ್ಕೆ. ಇಲ್ಲಾಂದರೆ ನನ್ನ ಕಣ್ಣು ಕಾಜಲ್ ಇಲ್ದಿರ ಏನಾದರೂ ಇದ್ದರೆ ಇಟ್ ಲುಕ್ಸ್ ಆಸ್ ದೋ ಐ ಹ್ಯಾವ್ ಕ್ರೈಡ್. ಅಷ್ಟು ಅಂದರೆ ತುಂಬ ಡಲ್ ಆಗಿ ಕಾಣುತ್ತೆ ನನ್ನ ಕಣ್ಣು. ಸೊ ಫಾರ್ ಮೀ ಮಸ್ಕರ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ಸ್ ಆಲ್ ಐ ಡೂ. ಮೈ ಐಬ್ರೋಸ್, ಮೈ ಚೀಕ್ಸ್, ಲಿಪ್ಸ್ಟಿಕ್ ಆ್ಯಂಡ್ ಮಸ್ಕರ. ಆ್ಯಂಡ್ ಐ ಡೋಂಟ್ ಈವನ್ ಪುಟ್ ಆನ್ ಕಾಂಪ್ಯಾಕ್ಟ್, ಪೌಡರ್ ಹಚ್ಚಲ್ಲ, ಫೌಂಡೇಶನ್ ಹಾಕಲ್ಲ, ಏನೂ ಹಾಕಲ್ಲ. ಹಾಗೆ ನಾನು ಥ್ರೂ ದ ಡೇ ನಾನು ಲೈಕ್ ನಾನು ಸ್ಕಿನ್ ಕೇರ್ ಮಾಡಿಕೊಂಡು ಸನ್ಸ್ಕ್ರೀನ್ ಹಾಕ್ಕೊಂಡು
ದಟ್ ಈಸ್ ಆಲ್ ಐ ಅಪ್ಲೈ. ನನ್ನನ್ನು ನೀವು ಆಚೆ ಜನರಲ್ ಆಗಿ ಯಾರಾದರೂ ನೋಡಿದ್ರು ದಟ್ ಈಸ್ ಆಲ್ ವಿಲ್ ಬಿ ಆನ್ ಮೈ ಫೇಸ್. ಅದು ಬಿಟ್ಟರೆ ಇನ್ನೇನು ಇರೋಲ್ಲ. ಇವಾಗ ಸ್ವಲ್ಪ ಮೇಕಪ್ ಮಾಡ್ಕೊಂಡಿದ್ದೀನಿ, ಅದು ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಫೌಂಡೇಶನ್ ಹಾಕ್ದಲೆ ಮೇಕಪ್ ಮಾಡೋದು ಬಹಳ ಕಾಲ ಉಳಿಯಲ್ಲ ಅಂತಾರೆ. ಸೊ ನೀವು ಫೌಂಡೇಶನ್ ಹಾಕೋದಿಲ್ಲ ಅಂದ್ರೆ ಶೂಟ್ಸಿಗೆ ಮಾತ್ರ ಫೌಂಡೇಶನ್ ಮಾತ್ರ ಫೌಂಡೇಶನ್. ಫೌಂಡೇಶನ್ ಹಾಕ್ದಲೆ ಬರೀ ಕಾಸ್ಮೆಟಿಕ್ಸ್ ಈ ಕೇರ್ ಇಂದಾನೆ, ಅಂದ್ರೆ ಏನು ಕ್ರೀಮ್ ಏನು ಯೂಸ್ ಮಾಡೋದಿಲ್ವಾ ಅದ್ರ? ಯಾವ ಕ್ರೀಮ್? ಯಾವ್ದಾದ್ರು ಈಗ ಈ ರುಟೀನ್ಸ್ ಏನಿದೆ ಅದಷ್ಟೇನಾ? ಇದಿಷ್ಟೇ. ಮನೇಲಿದ್ರೆ ಇದು ನಾನು ಕ್ರೀಮ್ ಏನ್ ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಹಾಕೊಂಡಿದ್ದೀನಿ. ಈಗ ಏನೋ ಒಂದು ಶಾಪಿಂಗು ಔಟಿಂಗು ಏನಾದ್ರು ಅಷ್ಟೇ. ನಾನು ಬರೀ ಮಸ್ಕರಾ, ಇಲ್ಲೊಂದು ಲಿಪ್ಸ್ಟಿಕ್, ಐಬ್ರೋ ಅಂಡ್ ಇಲ್ಲೊಂಚೂರು ಏನಾದ್ರು ಒಂದು ಕಲರ್ ಇರುತ್ತೆ ಅಷ್ಟೇ. ಓಕೆ, ಸೊ ಇದು ಸಿಂಪಲ್ ಮೇಕಪ್ ಆಯ್ತು ಚೈತ್ರ. ನೀವು ಮೇಕಪ್ ಆರ್ಟಿಸ್ಟ್ ಸ್ಪೆಷಲಿಸ್ಟ್. ಸೊ ಗ್ರ್ಯಾಂಡ್ ಫಂಕ್ಷನ್ಸ್ಗೆ ಹೇಗೆ ಮಹಿಳೆಯರು ಮೇಕಪ್ ಮಾಡ್ಬೋದು? ಅಂದ್ರೆ ಅವ್ರ ಹತ್ರ ತುಂಬಾ ನೀವು ಹೇಳೋ ಅಂತ ಕಾಸ್ಮೆಟಿಕ್ಸ್ ಇಲ್ಲ ಅಂದ್ರೂ ಗ್ರ್ಯಾಂಡ್ ಆಗಿ ಕಾಣಿಸೋದು ಹೇಗೆ ಅಂತ, ಅದಕ್ಕೆ ಯು ವಿಲ್ ಹ್ಯಾವ್ ಟು ಟ್ರೈನ್. ಅದಕ್ಕೆ ಆ ಥರದ್ದು ಮೇಕಪ್ ಮಾಡ್ಕೋಬೇಕು. ನಾವೇ ಮದುವೆಗೆ ರೆಡಿ ಆಗೋ ಥರ ಅಂದರೆ ಸೆಲ್ಫ್ ಮೇಕಪ್ ಕ್ಲಾಸಸ್ ನಾನೇ ಕಂಡಕ್ಟ್ ಮಾಡ್ತೀನಿ. ಕ್ಲಾಸಸ್ ಕಂಡಕ್ಟ್ ಮಾಡ್ತೀನಿ. ಸೆಲ್ಫ್ ಮೇಕಪ್ ಕ್ಲಾಸಸ್ ನಾನೇ ಕಂಡಕ್ಟ್ ಮಾಡ್ತೀನಿ. ಐ ವಿಲ್ ಟೀಚ್ ಅ ಪಾರ್ಟಿ ಮೇಕಪ್, ಐ ವಿಲ್ ಟೀಚ್ ಅ ಫಂಕ್ಷನ್, ಡೇ ಟೈಮ್ ಟ್ರೆಡಿಷನಲ್ ಫಂಕ್ಷನ್ ಮೇಕಪ್ ಹೇಳ್ಕೊಡ್ತೀನಿ. ಆ್ಯಂಡ್ ರೆಗ್ಯುಲರ್ ಆಚೆ ಹೋಗೋದಕ್ಕೆ ನಾಟ್ ಜಸ್ಟ್ ವಾಟ್ ಐ ಸೆಡ್, ಅದು ಬಿಟ್ಟು ಕ್ಯಾಶುವಲ್ ಲುಕ್ ಒಂದು, ಪಾರ್ಟಿ ಲುಕ್ ಒಂದು, 3 ಲುಕ್ಸಲ್ಲಿ ಐ ವಿಲ್ ಟೀಚ್. ಆ್ಯಂಡ್ ಇನ್ನೂ ಒಂದು ಏನು ಅಂದರೆ, ನಿಮ್ಮ ಹತ್ರ ಇರೋ ವಸ್ತುಗಳನ್ನೇ ಉಪಯೋಗಿಸಿ ಯಾವ ಥರ ಮಲ್ಟಿ ಯೂಸ್ ಮಾಡ್ಬೋದು. ಇವಾಗ ನಾನು ನಿಮ್ಗೆ ಹೇಳಿದೆ, ಲಿಪ್ಸ್ಟಿಕ್ನೇ ನಾನೊಂದು ಚೂರು ತೊಗೊಂಡು ನಾನು ಚೀಕ್ಸ್ಗೆ ಹಚ್ಕೋತೀನಿ ಅಂತ. ಸೊ ದೆರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಯೂಸಿಂಗ್ ಒನ್ ಪರ್ಟಿಕ್ಯುಲರ್ ಮೇಕಪ್ ಪ್ರಾಡಕ್ಟ್. ಸೊ ಅದು ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಯಾವ್ಯಾವ ಥರದಲ್ಲಿ ನಾವು ಯೂಸ್ ಮಾಡ್ಬೋದು, ತುಂಬ ಜಾಸ್ತಿ ಖರ್ಚು ಮಾಡ್ಕೊಳ್ದಿರ, ತುಂಬ ಜಾಸ್ತಿ ಮೇಕಪ್ ವಸ್ತುಗಳನ್ನ ತೊಗೊಂಡು ವೇಸ್ಟ್ ಮಾಡ್ದಿರ ಯಾವ ಥರ ಯೂಸ್ ಮಾಡ್ಕೋಬೋದು, ಯಾವ ಥರ ನಾವು ನಮ್ಮನ್ನು ಚೆನ್ನಾಗಿ ಕಾಣ್ಬೋದು. ಆ್ಯಂಡ್ ಲ್ಯಾಶಸ್ ಹೇಗೆ ಯೂಸ್ ಮಾಡೋದು, ಆರ್ಟಿಫಿಷಿಯಲ್ ಲ್ಯಾಶಸ್ ಹೇಗೆ ಯೂಸ್ ಮಾಡೋದು. ಆ್ಯಂಡ್ ಪ್ರತಿಯೊಂದು ಈವೆಂಟ್ಗೂ ನಮ್ಮನ್ನು ನಾವು ನಮ್ಮ ಫೇಸ್ ಕಾಂಟೂರಿಂಗ್ ಹೇಗೆ ಮಾಡ್ಕೋಬೋದು ಅಲಾಂಗ್ ವಿತ್ ಫೌಂಡೇಶನ್ ಆರ್ ವಿತೌಟ್ ಫೌಂಡೇಶನ್. ಇದೆಲ್ಲನೂ ನಾನು ಸೆಲ್ಫ್ ಮೇಕಪ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಓಕೆ, ಚೈತ್ರ ಕ್ಲಾಸ್ಗಳು ತಗೊಳ್ತಾರೆ ಅಂದಾಗ ಆಯಿತು. ಓಕೆ, ಈಗ ಮೇಕಪ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ರಿ. ನಾವೊಂದಿಷ್ಟು ಬೇರೆ ಪ್ರಶ್ನೆಗಳು ಈಗ ಇತ್ತೀಚೆಗೆ ಏನಂದರೆ, ಈಗ ಆರ್ಟಿಫಿಷಿಯಲ್ ಬ್ಯೂಟಿ ಕೇರ್ಸ್ಗಳು, ಆರ್ಟಿಫಿಷಿಯಲ್ ಚಿಕಿತ್ಸೆಗಳು ನಡೀತಾ ಇದೆ. ಅದ್ರ ಬಗ್ಗೆ ಫಾರ್ ಎಕ್ಸಾಂಪಲ್ ಬೊಟಾಕ್ಸ್ ತಗೊಳ್ಬಹುದು. ಈ ಸ್ಟಾರ್ಸ್ಗಳು ಬೊಟಾಕ್ಸ್ ತಗೋತಾರೆ ಏಜ್ನ ಮರೆಮಾಚಕ್ಕೆ ಅಂತ. ಬೊಟಾಕ್ಸ್ ಟ್ರೀಟ್ಮೆಂಟ್ ಆಗ್ಬೋದು, ಅಥವಾ ಆಂಟಿ ಏಜಿಂಗ್ ಇಂಜೆಕ್ಷನ್ಸ್ ಅಂತ. ಈಗ ಮೊನ್ನೆ ಅಷ್ಟೇ ಬಾಲಿವುಡ್ ಆಕ್ಟ್ರೆಸ್ ಒಬ್ಳು ಶಿಫಾಲಿ ಅವರು ಆ ಥರ ತಗೊಂಡು ಫಾಸ್ಟಿಂಗ್ ಇದ್ದಾಗ ರಿಯಾಕ್ಷನ್ ಆಗಿ ಸಮಥಿಂಗ್ ಒಂದು ಇಶ್ಯೂ ಆಯಿತು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸ್ಟಾರ್ಸ್ಗಳೆಲ್ಲ ಈಗ ಕೆಮಿಕಲ್ ಬೇಸ್ಡ್ ಈ ಥರ ಸರ್ಜರೀಸ್ ಆಗ್ಬೋದು, ಚಿಕಿತ್ಸೆಗಳಾಗ್ಬೋದು ತಗೊಂಡಾಗ ಏನಾದ್ರೂ ಪರಿಣಾಮ ಈ ತರ ಇರುತ್ತೆ ಅಂತ ಗೊತ್ತಾ? ಈಗ ನೋಡಿ, ನೀವು ಎಲ್ಲರೂ ಒಂದೇ ತರ ಕಾಣಕ್ ಶುರು ಮಾಡ್ಬಿಟ್ಟಿದ್ದಾರೆ. ಎವ್ರಿಬಡಿ ಲುಕ್ಸ್ ದ ಸೇಮ್ ಬಿಕಾಸ್ ಡಾಕ್ಟರ್ಸ್ ಪ್ರಕಾರ ಒಂದು ದೇರ್ ಇಸ್ ಅ ಥಿಂಗ್, ಪರ್ಫೆಕ್ಟ್ ಫೇಸ್ ಅನ್ನೋದು ಹೀಗೆ ಇರಬೇಕು ಅನ್ನೋದೊಂದಿದೆ. ಓಕೆ, ಲಿಪ್ಸ್ ಹಿಂಗಿರಬೇಕು. ಸೊ ಎಲ್ಲರಿಗೂ ಲಿಪ್ ಇಂಜೆಕ್ಷನ್ಸ್ ಕೊಟ್ಬಿಡ್ತಾರೆ. ಸೊ ಎಲ್ಲರದು ಲಿಪ್ಸ್ ಹಿಂಗೆ ಇರುತ್ತೆ, ಪೌಟ್. ಓಕೆ, ಎಲ್ಲರಿಗೂ ಫಾರ್ ಎವರ್ ಪೌಟ್ ಇರಬೇಕು. ಆ್ಯಂಡ್ ಎಲ್ಲರಿಗೂ ಇದು ಏನಂತ ಜಾ ಲೈನ್ ಇರಬೇಕು. ಆ್ಯಂಡ್ ಎಲ್ಲರಿಗೂ ಇಲ್ಲಿ ಇದಿರಬೇಕು. ಸೊ ಫೇಸ್ ಇಂಜೆಕ್ಷನ್ಸ್ ತುಂಬ ಕೊಡ್ತಾರೆ. ಐ ವಿಲ್ ನಾಟ್ ಸೇ ಐ ಡಿಂಟ್ ಡೂ ಇಟ್. ಒಂದ್ಸತಿ ನಾನು ಮಾಡಿಕೊಂಡು ಒಂದು ವಾರದಲ್ಲಿ ನಾನು ಅಷ್ಟು ಕಷ್ಟ ಅನುಭವಿಸ್ಬಿಟ್ಟೆ ಅದನ್ನು. ಅಷ್ಟೊಂದು ಎಫೆಕ್ಟಿವ್ ಇತ್ತು. ನನಗೆ ಉಲ್ಟಾ ಎಫೆಕ್ಟ್ ಹೊಡಿತು. ಆ್ಯಂಡ್ ನನಗೆ ಇಲ್ಲೆಲ್ಲ ಫುಲ್ ಇಲ್ಲಿಗೆ ಹಾಕೋಬೇಕು ಅಂತ ಯಾರೋ ಒಬ್ರು ಡಾಕ್ಟರ್ ಹೇಳಿದ್ರು. ಯಾವ ಡಾಕ್ಟರ್ ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಬ್ರು ಡಾಕ್ಟರ್ ಹೇಳಿದ್ರು, ಆ್ಯಕ್ಚುಲಿ ನನ್ನ ಫೇಸ್ಗೆ ಏನೂ ಬೇಡ ಅಂತ ಇನ್ನೊಬ್ರು ಡಾಕ್ಟರ್ ಹೇಳಿದ್ರು. ಆಮೇಲೆ ಹೋಗಿದ್ದು ಡಾಕ್ಟರು, ಒಬ್ರು ಡಾಕ್ಟರ್ ಹತ್ರ ಸುಮ್ಮನೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಿದೆ. ಅವರಂದ್ರು, ಇಲ್ಲ ನೀವು ಟ್ರೈ ಮಾಡಿ ಚೆನ್ನಾಗಿ ಕಾಣುತ್ತೆ. ಫಾರ್ ಡಿಫ್ರೆಂಟ್ ರೀಸನ್ಸ್ ದೇ ಸೆಲ್ ಇಟ್ ಟು ಯು. ಓಕೆ, ನಾವು ಚೆನ್ನಾಗಿದ್ದೀವಿ ಅಂತ ನಮಗೆ ಗೊತ್ತು, ನಾವು ಚೆನ್ನಾಗಿದ್ದೀವಿ ಅಂತ ನಮ್ಮ ಮನೆಯವರು ಹೇಳ್ತಾರೆ, ಜನನೂ ಹೇಳಿದ್ದಾರೆ. ಅಂದ್ರೂ ನಮ್ಗೇನೋ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ. ಅಂದರೆ ಪರ್ಫೆಕ್ಟ್ ಆಗಬೇಕು ಅಂತನಾ? ಪರ್ಫೆಕ್ಟ್ ಆಗಬೇಕು ಅಂತನೂ ಅಲ್ಲ, ನಮಗೆ ಇಲ್ಲದೆ ಇರೋದನ್ನ ತೋರ್ಸಕ್ಕೆ ಟ್ರೈ ಮಾಡ್ತಾರೆ. ಆ ಡಾಕ್ಟರ್ ವಾಸ್ ಆ್ಯಕ್ಚುಲಿ ಲೈಕ್, ನಿಂಗೆ ಗೊತ್ತಾ, ನಿನ್ನ ಕಣ್ಣು ಒಳಗಡೆ ಹೊಟ್ಟೋಗಿದೆ, ಕಾಣಿಸ್ತಾ ಇದೆಯಾ, ಇಲ್ಲಿ ನೋಡು, ಇದೊಂದು ಸ್ವಲ್ಪ ಕರೆಕ್ಟ್ ಮಾಡಿದ್ರೆ ನಿನ್ನ ಕಣ್ಣು ಚೆನ್ನಾಗಿ ಕಾಣುತ್ತೆ.
ದಟ್ ಇಸ್ ಹೌ ಶಿ ಸೋಲ್ಡ್ ಇಟ್ ಟು ಮೀ. ಹೌದು. ಓಕೆ, ಆಫ್ಟರ್ ದಟ್ ಏನಾಯ್ತು? ಓಕೆ, ಅದಾದಮೇಲೆ ನಾನು ಹೌದಲ್ವಾ, ಅವಾಗಿಂದ ನಾನು ನನ್ನ ಕಣ್ಣು ನೋಡ್ಕೊಳ್ಳೋದು, ಇಲ್ಲಿ ಒಳಗಡೆ ಹೊಟ್ಟೋಗಿದೆ ಅಲ್ವಾ, ನನ್ನ ಕಣ್ಣು ಒಳಗಡೆ ಇದೆ ಅಲ್ವಾ, ನನ್ನ ಕಣ್ಣಿಗೆ ಒಂದು ಸ್ವಲ್ಪ ಲಿಫ್ಟ್ ಕೊಡಬೇಕಲ್ವ. ಸೊ ಅದು ಎಷ್ಟರ ಮಟ್ಟಿಗೆ ನನಗೆ ಸೈಕ್ ಆಯಿತು ಅಂದರೆ, ಯಾರೋ ಒಬ್ಬರು ಡಾಕ್ಟರು ನೋಡಿ ಹೇಳಿದ್ರು ಅಂದಾಗ ನಾವು ನಂಬ್ತೀವಿ. ಸೊ ಅವ್ರು ಹೇಳಿದ್ರು ಅಂದ್ಬಿಟ್ಟು ನಾನು ಹಿಂಗೆ ಕಮ್ಮಿಗೆ ಮಾಡಿಕೊಡ್ತೀನಿ ಬಾ, ಜಾಸ್ತಿ ಕಾಸ್ಟ್ಲಿ ಆಗಲ್ಲ ಅಂತೆಲ್ಲ ಅಂದ್ಬಿಟ್ಟು ನಾನು ಹೋಗಿ ಅದನ್ನು ಮಾಡಿಸ್ಕೊಂಡು ಅದು ಫುಲ್ ಬ್ಲೂ ಆಗೋಯ್ತು ನನಗೆ. ಇಲ್ಲಿ ಒಂದು ವಾರದಲ್ಲಿ ಅದು ಏನಾಯ್ತು ಆಯ್ತಾ, ಅವ್ರು ಇಂಜೆಕ್ಟ್ ಮಾಡಿದ್ದೆ ಸರಿಯಾಗಿ ಮಾಡಿರ್ಲಿಲ್ವೋ ಏನೋ, ಫುಲ್ ಆಮೇಲೆ ಹಿಂಗೆ ಕಾಣಕ್ಕೆ ಶುರು ಆಗ್ಬಿಟ್ಟೆ. ಅಂದರೆ ಇದು ಕೆನ್ನೆ ಎಲ್ಲ ಹಿಂಗಾಗೋಯ್ತು ನನಗೆ. ಇಲ್ಲಿ ಅದು ಆ್ಯಕ್ಚುಲಿ ಫಿಲ್ಲರ್ಸ್ ಅಂದ್ರೆ ಇಲ್ಲಿ ಫಿಲ್ ಮಾಡ್ತಾರೆ, ಇಲ್ಲಿ ಒಂದು ಸ್ವಲ್ಪ ನಿಮಗೆ ಎತ್ತರ ಚೀಕ್ ಬೋನ್ ಅದು ನಂಗೆ ಮೊದಲೇ ಚೀಕ್ ಬೋನ್ ಇದೆ, ಅದನ್ನ ಇನ್ನ ಅಪ್ಲಿಫ್ಟ್ ಮಾಡಿ ಕಣ್ಣೆಲ್ಲ ಹಿಂಗಾಗೋಯ್ತು ನನಗೆ. ಸೊ ಶೇಪೇ ಚೇಂಜ್ ಆಗೋಯ್ತು ನನಗೆ. ಅದ್ರ ಮೇಲೆ ಅದರಲ್ಲೂ ಸುಮ್ಮನೆ ಇರ್ತಿದ್ದೋ ಏನೋ ನಾನು ಒಂದು ಸ್ವಲ್ಪ ದಿನ. ಬಟ್ ಅವರು ತುಂಬ ಅದು ಒಂದು ಲೇಯರ್ ಆಫ್ ಸ್ಕಿನ್ನಲ್ಲಿ ಹಾಕಬೇಕು ಅಂತಾರೆ ಅದನ್ನು. ಅವರು ಅದು ಯಾವ ಲೇಯರಲ್ಲಿ ಹಾಕಿದ್ರೋ ಗೊತ್ತಿಲ್ಲ, ಫುಲ್ ಬ್ಲೂ ಆಗೋಯ್ತು ನನಗೆ. ಓಕೆ. ಸೊ ಕೊನೆಗೆ ಮತ್ತೆ ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ನಾನು, ಆ ಇನ್ನೊಂದು ಡಾಕ್ಟರು ನನಗೆ ಅದನ್ನು, ಇಲ್ಲಮ್ಮ ನಿನಗೆ ಯಾರು ಹೇಳಿದ್ದು ನಿನ್ನ ಮುಖಕ್ಕೆ ಫಿಲ್ಲರ್ ಬೇಕು ಅದು ಇದು ಅಂತ, ಯಾರೋ ಸುಮ್ಮನೆ ಮಾರೋದಕ್ಕೋಸ್ಕರ ಹೇಳಿದ್ದಾರೆ ನಿನಗೆ. ಸೊ ಪ್ಲೀಸ್ ಇಂಥವೆಲ್ಲ ಮಾಡಿಸ್ಕೊಬೇಡ, ನಿನ್ನ ಮುಖಕ್ಕೆ ಅಲ್ವೇ ಅಲ್ಲ, ಲೈಫಲ್ಲಿ ನಿನ್ನ ಫಿಲ್ಲರ್ಸ್ ಹಾಕಿಸ್ಕೊಬೇಡ ನಿನ್ನ ಮುಖಕ್ಕಲ್ಲ. ಓಕೆ ಅಂತ ಹೇಳಿ ಆ ಫಿಲ್ಲರ್ಸ್ನ ನಾವು ಡಿಸಾಲ್ವ್ ಮಾಡ್ಬೋದು. ಹೌದಾ? ಸೊ ಅವ್ರು ಇನ್ನೊಂದು ಇಂಜೆಕ್ಷನ್ ಕೊಟ್ಟು ನನಗೆ ಆ ಫಿಲ್ಲರ್ನ ಡಿಸಾಲ್ವ್ ಮಾಡಿ ಕೊನೆಗೆ ಆಮೇಲೆ ಒಂದು ಸ್ವಲ್ಪ ನಾರ್ಮಲ್ ಆಗಿ ಕಾಣಕ್ಕೆ ಶುರು ಆದೆ ನಾನು. ಅದೊಂದು ಹಿಡಿತು, 1 month ಹಿಡಿತು ನನಗೆ. ಬಟ್ ವಿತಿನ್ 3 days ಫುಲ್ ಬ್ಲೂ ಆಗೋಗಿ, ಶೋ ಹೆದ್ರಿದ್ರ? ಮುಖ ಅಲ್ವಾ, ಹೆದರಿಕೆ, ಅಫ್ಕೋರ್ಸ್ ಹೆದರಿಕೆ ಬರುತ್ತೆ. ಬಟ್ ಅದಾದಮೇಲೆ ದೆನ್ ಐ ವಾಸ್ ಲೈಕ್, ಲೈಫಲ್ಲಿ ಇನ್ನೊಂದ್ಸತಿ ಇನ್ನೇನೂ ಮಾಡಿಸ್ಕೊಳ್ಳಲ್ಲ ಅಂತ ನನ್ನ ಮುಖಕ್ಕೆ ಅಂತೂ ನಾನು ಏನೂ ಮುಟ್ಸೋದೇ ಇಲ್ಲ. ಅಬ್ಸಲ್ಯೂಟ್ಲಿನೂ ನನಗೆ ಪರ್ಸ್ನಲಿ ನನಗಾಗಿರೋ ಎಕ್ಸ್ಪೀರಿಯನ್ಸಿಂದ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಆರ್ ಅ ಡೆಫಿನೆಟ್ ನೋ. ಬಟ್ ಟು ಈಚ್ ಇಸ್ ಓನ್. ಕೆಲವೊಬ್ಬರು ಅದನ್ನು ಮಾಡಿಸ್ಕೊಂಡು ಅವ್ರ ಕೆರಿಯರ್ ಆಗಿರೋದಿದೆ, ಕೆಲವೊಬ್ಬರು ಅದನ್ನು ಮಾಡಿಸ್ಕೊಂಡು ತುಂಬ ಚೆನ್ನಾಗಾಗಿರೋರಿದ್ದಾರೆ. ಸೊ ಅವ್ರಿಗೆ ಓಕೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಈಗ ಈ ಗ್ಲಾಮರ್ ಫೀಲ್ಡ್ಗೆ ಬರೋವಂಥವ್ರು ತುಂಬ ಜನ ಇದ್ದಾರೆ ಹುಡುಗಿರು. ಸೊ ಅವ್ರುಗಳೆಲ್ಲ ಒಂದೊಂದು ಕರೆಕ್ಷನ್ನು, ಅಂದರೆ ಕಣ್ಣು ಹೀಗೆ ಇರಬೇಕು, ನೀವು ಹೇಳಿದ್ರಲ್ಲ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಪ್ರಕಾರ ಹೀಗೆ ಇರಬೇಕು, ಒಂದು ಬ್ಯೂಟಿಫುಲ್ ಫೇಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಬಹಳಷ್ಟು ಜನ ಆ ಥರ ಮಾತಿಲ್ಲ. ಹಿಂದಿನ ಕಾಲದಲ್ಲಿ ಯಾರು ಏನು ಮಾಡಿಸ್ಕೊತಾ ಇದ್ರು ಚೆನ್ನಾಗಿರ್ಲಿಲ್ವಾ? ಇವತ್ತಿನವರೆಗೂ ಯುಲ್ ರಿಮೆಂಬರ್ ಜಯಂತಿ ಅಮ್ಮ, ಯುಲ್ ರಿಮೆಂಬರ್ ಲಕ್ಷ್ಮಿ ಅಮ್ಮ, ಯುಲ್ ರಿಮೆಂಬರ್ ಮಾಲಾಶ್ರೀ. ಸೊ ಇವ್ರು ಯಾರು ಏನು ಮಾಡಿಸ್ಕೊಂಡಿದ್ರು, ವಿ ಆಲ್ ಲೈಕ್ ದೆಮ್ ಲೈಕ್ ದೇ ವರ್. ಯಾಕಂದರೆ ಅವರು ಹ್ಯೂಮನ್ ಆಗಿ ಕಾಣಿಸ್ತಾ ಇದ್ರು. ಸೊ ಇವಾಗ ಬರೋದೆಲ್ಲ ಎಷ್ಟು ಪ್ಲಾಸ್ಟಿಕ್ ಅಂದರೆ ಪರ್ಫೆಕ್ಷನ್ನಲ್ಲಿ ದಟ್ imperfection is lost. So I think we all like imperfect things. We are, you know, ತುಂಬಾನೇ ಪರ್ಫೆಕ್ಟ್ ಆಗಕ್ಕೆ ಹೋಗ್ಬಿಟ್ಟು ಅದು ತುಂಬ ಪ್ಲಾಸ್ಟಿಕ್ ಥರ ಕಾಣಕ್ಕೆ ಶುರು ಆಗುತ್ತೆ. ಐ ಡೋಂಟ್ ಥಿಂಕ್ ದಟ್ ಶುಡ್ ಬಿ ದ ಕೇಸ್. ಎವ್ರಿಬಡಿ ಈಸ್ ಬ್ಯೂಟಿಫುಲ್ ಇನ್ ದೇರ್ ಓನ್ ವೇ. ಆ್ಯಂಡ್ ಒಂದು ಹೇಳ್ತೀನಿ, ಜನ ಇಷ್ಟಪಡಬೇಕಾ, ನೀವು ಹೇಗಿದ್ದೀರೋ ಹಾಗೇ ಇಷ್ಟಪಡ್ತಾರೆ. ಯಾವುದೇ ರೀತಿನಲ್ಲೂ ನೀವು ಇದನ್ನು ಒಂದು ಫಿಲ್ಲರ್ ಹಾಕಿಸ್ಕೊಂಡ್ಬಿಟ್ರೆ ಜಾಸ್ತಿ ಇಷ್ಟಪಡ್ತಾರೆ, ಒಂದು ಫಿಲ್ಲರ್ ಹಾಕಿಸ್ಕೊಳ್ಳೇ ಇದ್ರೆ ಕಮ್ಮಿ ಇಷ್ಟಪಡ್ತಾರೆ. ನೋ, ನಥಿಂಗ್ ಲೈಕ್ ದ್ಯಾಟ್. People will like you the way you are. And you should like yourself first. So love yourself, like yourself the way you are, then everything will fall in place and everybody will like you. Okay, ಚೈತ್ರ, ಒಳ್ಳೆ ಅಡ್ವೈಸೇ ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಹೇಳಿದ್ರಿ, ಎಕ್ಸ್ಪ್ಲೈನ್ ಮಾಡಿದ್ರಿ ನೀವು ಮೇಕಪ್ ರಿಲೇಟೆಡ್ ಬೀಯಿಂಗ್ ಎ ಸ್ಟಾರ್ ಸೆಲೆಬ್ರಿಟಿ. ಸೊ ನೆಕ್ಸ್ಟ್ ನಿಮ್ಮ ಒಂದಿಷ್ಟು ವಾರ್ಡ್ರೋಬ್ ಬಗ್ಗೆ ಮಾತಾಡೋಣವಾ? ವಾರ್ಡ್ರೋಬ್ ಬಗ್ಗೆ ಅಂದರೆ ಯು ವಾಂಟೆಡ್ ಟು ಸಿ ಮೈ ಸಾರಿ ಕಲೆಕ್ಷನ್. ನೋ ಕಮ್. ಓಕೆ. ಸೊ ನಾನು ನಿಮಗೋಸ್ಕರ ಒಂದು 4 ಸೀರೆ ತೆಗೆದಿಟ್ಟಿದ್ದೀನಿ. ಸೊ ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.